ಎಲ್ರಿಗೂ ನಮಸ್ತೆ. ಸಂವಿಧಾನ ಸದೃಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತ ಸಂವಿಧಾನ ರಚನಾ ಸಭೆಯ ಕುರಿತು ಈ ಒಟ್ಟಾರೆ ರಸಪ್ರಶ್ನೆಯ 18ನೇ ಸರಣಿಯನ್ನ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಮೂರು ಆಯ್ಕೆಗಳನ್ನ ನೀಡಲಾಗಿದೆ. ಇದರಲ್ಲಿ ಸರಿಯಾದ ಉತ್ತರವನ್ನ ಆಯ್ದು ನೀವು ನಿಮ್ಮ ಉತ್ತರವನ್ನ ನಮೂದಿಸ್ಕೊಳ್ಳಿ. ಈ ವಿಡಿಯೋದ ಕೊನೆಯಲ್ಲಿ ನಾವು ನೀಡ್ತಕ್ಕಂಥ ಉತ್ತರಗಳೊಂದಿಗೆ ತಾವು ನಿಮ್ಮ ಉತ್ತರಗಳನ್ನ ತಾಳೆ ನೋಡಿಕೊಂಡು ಸರಿಯಾದ ಉತ್ತರವನ್ನ ದೃಢೀಕರಿಸಿಕೊಳ್ಬಹುದು. ಓಕೆ, ಮೊದಲನೇ ಪ್ರಶ್ನೆ. ಭಾರತಕ್ಕೆ 14 ಆಗಸ್ಟ್ ಮಧ್ಯರಾತ್ರಿ ಸ್ವಾತಂತ್ರ್ಯ ಕೊಡಲು ಕಾರಣ? ತರ್ಕಬದ್ಧವಾಗಿ ಯೋಚನೆ ಮಾಡಿ. ಲಾರ್ಡ್ ಮೌಂಟ್ ಬ್ಯಾಟನ್ಗೆ ಅದು ಉತ್ತಮ ಸಮಯ ಅನಿಸ್ತು. ಎರಡನೇ ಆಪ್ಷನ್ ಜ್ಯೋತಿಷ್ಯದ ಪ್ರಕಾರ ಅದು ಸರಿಯಾದ ಸಮಯ. ಮೂರನೇ ಆಪ್ಷನ್ ಕ್ಯಾಲೆಂಡರ್ ಪ್ರಕಾರ 15ನೇ ತಾರೀಕು ಆರಂಭವಾಗುವುದು ಮಧ್ಯರಾತ್ರಿ 12ಕ್ಕೆ. ಎರಡನೇ ಪ್ರಶ್ನೆ. ಭಾರತಕ್ಕೆ ಸಂವಿಧಾನ ಸಭೆಯ ಕಲ್ಪನೆಯನ್ನು ಮೊದಲು ಪ್ರಸ್ತಾಪಿಸಿದ ವ್ಯಕ್ತಿ ಯಾರು? ಇವರು ಕಮ್ಯುನಿಸ್ಟ್ ಚಿಂತಕರು ಕೂಡ ಹೌದು. ಆಪ್ಷನ್ ಎ ಗಾಂಧೀಜಿ, ಆಪ್ಷನ್ ಬಿ ಎಂ.ಎನ್. ರಾಯ್, ಆಪ್ಷನ್ ಸಿ ಬಾಲಗಂಗಾಧರ್ ತಿಲಕ್. ಮೂರನೇ ಪ್ರಶ್ನೆ. ಭಾರತದ ಸಂವಿಧಾನ ಸಭೆಯ ಸದಸ್ಯರನ್ನು ಆರಿಸಿದ್ದು? ಸೊ ಇಲ್ಲಿ ಆಯ್ಕೆ ಪ್ರಜಾಪ್ರಭುತ್ವದ ಪ್ರಕಾರ ನಡೆಯಿತು. ಯಾವ ರೀತಿ? ಎ ಬ್ರಿಟಿಷರು, ಬಿ ಪ್ರಾಂತೀಯ ಸಭೆಗಳ ಸದಸ್ಯರು, ಸಿ ರಾಜರು ಮತ್ತು ಬ್ರಿಟಿಷರು. ನಾಲ್ಕನೇ ಪ್ರಶ್ನೆ. ಸಂವಿಧಾನ ಸಭೆಯಲ್ಲಿ ಮೊದಲು ಆಯ್ಕೆಗೊಂಡವರು ವಿಭಜನೆಯ ನಂತರ ಇದ್ದವರ ಸಂಖ್ಯೆ. ಅಂದ್ರೆ ಮೊದಲ ಸಭೆ ಅಂದ್ರೆ 1946 ಡಿಸೆಂಬರ್ 9ರಂದು ನಡೆಯಿತಲ್ಲ, ಅದು ನಂತರ ಭಾರತ 1947ರಲ್ಲಿ ಸ್ವಾತಂತ್ರ್ಯ ಪಡೆದು ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯ ನಂತರ ಸಂವಿಧಾನ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟೆಷ್ಟಿತ್ತು? ಎರಡೂ ಸಂಖ್ಯೆಗಳನ್ನ ನೀವು ಕಂಡುಹಿಡ್ಕೊಳ್ಬೇಕಿಲ್ಲಿ. ಆಪ್ಷನ್ ಎ 431, 275, ಆಪ್ಷನ್ ಬಿ 500, 333, ಆಪ್ಷನ್ ಸಿ 389, 299. ಮುಂದಿನ ಪ್ರಶ್ನೆ. ಸಂವಿಧಾನ ರಚನಾ ಸಭೆ ಎಷ್ಟು ಸದಸ್ಯರನ್ನು ಹೊಂದಿತ್ತು? ಇದು ಬಹಳ ಕಡಿಮೆ ಎಂಬ ಟೀಕೆ ಕೂಡ ಇದೆ. ಇದು ಸಂವಿಧಾನ ರಚನಾ ಸಭೆ ಸದಸ್ಯೆಯರನ್ನು ಎಷ್ಟು ಅಂದ್ರೆ ಇಲ್ಲಿ ಎಷ್ಟು ಮಹಿಳಾ ಸದಸ್ಯರನ್ನು ಹೊಂದಿತ್ತು ಅನ್ನೋದು ಪ್ರಶ್ನೆ. ಅಂದ್ರೆ ಇಲ್ಲಿ ಮಹಿಳಾ ಪ್ರಾತಿನಿಧ್ಯ ತುಂಬಾ ಕಡಿಮೆ ಇತ್ತು ಅನ್ನುವ ಟೀಕೆ ಕೂಡ ಇದೆ. ಆಪ್ಷನ್ ಎ 55, ಆಪ್ಷನ್ ಬಿ 15, ಆಪ್ಷನ್ ಸಿ 35. ಮುಂದಿನ ಪ್ರಶ್ನೆ. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಇವರು ನಂತರ ರಾಷ್ಟ್ರಾಧ್ಯಕ್ಷರಾದರು. ಈ ಸುಳುಹನ್ನು ಬಳಸಿಕೊಂಡು ನೀವು ಉತ್ತರವನ್ನು ಹೇಳ್ಬೋದು. ಆಪ್ಷನ್ ಎ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು. ನೆಕ್ಸ್ಟ್. ಭಾರತದ ಸಂವಿಧಾನ ರಚನಾ ಸಭೆಯು ಸಾರ್ವಭೌಮ ಅಂದ್ರೆ ಸಂಪೂರ್ಣ ಸ್ವತಂತ್ರ ಅಂಗವಾಗಿದ್ದು ಯಾವುದರ ಮೂಲಕ? ಆಪ್ಷನ್ ಎ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೂಲಕ, ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆ 1947ರ ಮೂಲಕ, ಭಾರತದ ಸ್ವಾತಂತ್ರ್ಯ ಕಾಯ್ದೆ 1947ರ ಮೂಲಕ. ಮುಂದಿನ ಪ್ರಶ್ನೆ. ಸಂವಿಧಾನ ರಚನಾ ಸಭೆ ಸಂವಿಧಾನ ರಚನೆಯ ಜೊತೆಗೆ ಇನ್ನೊಂದು ಜವಾಬ್ದಾರಿಯನ್ನು ನಿಭಾಯಿಸಿತು. ಅಂದ್ರೆ ಅದು ದೇಶದ ಆಡಳಿತದ ಹೊಣೆಯನ್ನು ಕೂಡ ಹೊತ್ತಿತು. ಅಂದ್ರೆ ಏನಾಗಿ ಅದು ದೇಶದ ಆಡಳಿತದ ಹೊಣೆಯನ್ನ ಹೊತ್ತಿತು? ಎ ಸರ್ಕಾರವಾಗಿ, ಬಿ ಹಂಗಾಮಿ ಸರ್ಕಾರವಾಗಿ, ಸಿ ಬ್ರಿಟಿಷರು ಮತ್ತು ಭಾರತೀಯರ ನಡುವೆ ಆಡಳಿತ ಕೊಂಡಿಯಾಗಿ. ಮುಂದಿನ ಪ್ರಶ್ನೆ. ಸಂವಿಧಾನ ರಚನಾ ಸಭೆಯ ಬಗ್ಗೆ ಇರುವ ಮುಖ್ಯ ಟೀಕೆ ಏನು? ಎ ಬ್ರಿಟಿಷರ ಅಧೀನದಲ್ಲಿ ಕೆಲಸ ಮಾಡಿತು, ಬಿ ಸರಿಯಾಗಿ ಕೆಲಸ ಮಾಡಲಿಲ್ಲ, ಸಿ ಸಾರ್ವತ್ರಿಕ ಚುನಾವಣೆಯ ಮೂಲಕ ಆಯ್ಕೆಯಾಗಲಿಲ್ಲ. ಮುಂದಿನ ಪ್ರಶ್ನೆ. ಸಂವಿಧಾನ ರಚನಾ ಸಭೆ ಕೊನೆಗೊಂಡಿದ್ದು ಯಾವಾಗ? ಸಂವಿಧಾನಕ್ಕೆ ಸಹಿ ಹಾಕಿದ ದಿನವೇ ಸಭೆಯ ಕೊನೆಯ ಅಧಿವೇಶನವಾಗಿತ್ತು. ಅದು ಕ್ಲೂ ನಿಮ್ಗೆ. ಆ ರೀತಿ ಕೊನೆಗೊಂಡಿದ್ದು ಯಾವಾಗ? ಆಪ್ಷನ್ ಎ ಜನವರಿ 24, 1950, ಆಪ್ಷನ್ ಬಿ ಜನವರಿ 25, 1950, ಆಪ್ಷನ್ ಸಿ ಜನವರಿ 26, 1950.
ಆತ್ಮೀಯರೇ, 10 ಪ್ರಶ್ನೆಗಳಿಗೆ ನಿಖರವಾದ ಉತ್ತರಗಳು ಇಲ್ಲಿದ್ದಾವೆ. ಇವುಗಳನ್ನ ನೀವು ಕಂಡ್ಕೊಳ್ಬಹುದು, ನಿಮ್ಮ ಉತ್ತರಗಳನ್ನ ದೃಢೀಕರಿಸ್ಕೊಳ್ಬಹುದು. ಥ್ಯಾಂಕ್ ಯು. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.